ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಶ್ರೇಷ್ಠ ತಾಂಡವನ ನೋಡ್ತಾ ಪಾಪ ತಾಂಡವ್ ಆಗ ಅವನು ಬೇರೆ ಇರಿಟೇಟ್ ಆಗಿದ್ದ. ನಾನು ಬೇರೆ ಜಸ್ಟ್ ಗೋ ಟು ಹೆಲ್ ಅಂತ ಹೇಳಿಬಿಟ್ಟೆ. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡು ಏನು ಹೇಗಾದರೂ ಮಾಡಿ ಈ ಮೂಡನ್ನು ಸರಿ ಮಾಡಬೇಕಲ್ಲ, ಏನು ಮಾಡಲಿ ಐಡಿಯಾ ಅಂತ ತಾಂಡವ್ ಹತ್ರ ಬಂದು, ತಾಂಡವ್ ಐ ನೋ ಯುವರ್ಸ್ ಅಪ್ಸೆಟ್, ಬೇಜಾರು ಮಾಡ್ಕೊಂಡಿದ್ಯಾ ಅಂತ, ಪ್ಲೀಸ್ ಡೋಂಟ್ ಬಿ ಸ್ಯಾಡ್, ಬಿಡು ತಾಂಡವ್, ಆಗಿದ್ದಾಯಿತು, ಏನೂ ಮಾಡೋಕ್ಕಾಗಲ್ಲ, ನೀನು ಭಾಗ್ಯನ ವಿಚಾರದಿಂದ ಬೇಜಾರು ಮಾಡಿಕೊಂಡ್ರೆ ನಮ್ಮ ಮೂಡ್ ತಾನೇ ಹಾಳಾಗೋದು ಅಂತಾಳೆ. ಹಾಗಲ್ಲ ಶ್ರೇಷ್ಠ, ಎವ್ರಿ ಟೈಮ್ ನನಗೆ ಅವಳ ಮುಂದೆ ಅವಮಾನ ಆಗ್ತಿದೆ ಅಂತಾನೆ ತಾಂಡವ್ ನನ್ನಿಂದನೇ ಮಿಸ್ಟೇಕ್ ಆಗಿದ್ದು, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತಾಳೆ ಶ್ರೇಷ್ಠ. ಕಮಾನ್ ಶ್ರೇಷ್ಠ, ಇದಕ್ಕೆಲ್ಲ ಯಾಕೆ ಇಷ್ಟೊಂದು ಇಮೋಷ್ನಲ್ ಆಗ್ತೀಯಾ, ಇಟ್ಸ್ ಓಕೆ ಅಂತಾನೆ ತಾಂಡವ್. ಸರಿ, ಈಗ ಒಂದು ಸರ್ಪ್ರೈಸ್ ಇದೆ ಅಂತಾಳೆ ಶ್ರೇಷ್ಠ. ಏನದು ಅಂತಾನೆ ತಾಂಡವ್. ನೋಡಿಲಿ, ನಾವಿಬ್ಬರು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀವಲ್ವಾ, ಸಿ ದಿಸ್ ಪ್ಲೇಸ್ ಅಂತೂ ಸಖತ್ತಾಗಿದೆ, ಪಾರ್ಕಿಂಗ್ ಪ್ಲೇಸ್ ಇದೆ, ಜಿಮ್ ಇದೆ ಅಂತ ಶ್ರೇಷ್ಠ ಫೋಟೋ ತೋರಿಸ್ತಾಳೆ. ವಾವ್ ಶ್ರೇಷ್ಠ, ನಿಜವಾಗ್ಲೂ ಚೆನ್ನಾಗಿದೆ, ಎಂಥ ಒಳ್ಳೆ ಜಾಗ ಸೆಲೆಕ್ಟ್ ಮಾಡಿದ್ಯಾ ಅಂತಾನೆ ತಾಂಡವ್. ಹೌದಾ ಬೇಬಿ, ನನಗೆ ಗೊತ್ತಿತ್ತು ನಿನಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ. ಇಷ್ಟು ಚೆನ್ನಾಗಿರೋ ಜಾಗ ಹುಡುಕಿದ್ಯಾ ಅಂದಮೇಲೆ ಇಷ್ಟ ಆಗದೆ ಇರುತ್ತಾ ಹೇಳು ಅಂತಾನೆ ತಾಂಡವ್. ನೀನು ಓಕೆ ಅಂದರೆ ನಾನು ಅಡ್ವಾನ್ಸ್ ಮಾಡ್ತೀನಿ ಅಂತಾಳೆ ಶ್ರೇಷ್ಠ. ಓಕೆ ಶ್ರೇಷ್ಠ, ಅಡ್ವಾನ್ಸ್ ಮಾಡಿಬಿಡು. ಸೊ ಇದೇ ಖುಷಿಲಿ ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ಬರೋಣ, ಕಮಾನ್ ಅಂತ ಬರುವಾಗ ಭಾಗ್ಯ HR ರೂಮ್ಗೆ ಹೋಗೋದನ್ನು ತಾಂಡವ್ ನೋಡಿ, ಇವಳಿಗೆ HR ಜೊತೆ ಏನು ಕೆಲಸ, ಇಲ್ಲೇನು ಮಾಡ್ತಿದ್ದಾಳೆ ಅಂತಾನೆ. ಅದೇ ತಾಂಡವ್, ನನಗೂ ಅರ್ಥ ಆಗ್ತಿಲ್ಲ ಅಂತಾಳೆ ಶ್ರೇಷ್ಠ. HR ಹತ್ರ ಮಾತಾಡಿಕೊಂಡು ಭಾಗ್ಯ ವಾಪಸ್ ಹೋಗುವಾಗ ಎಮ್ಮೆ ಅಂತ ತಾಂಡವ್ ಕೂಗ್ತಾನೆ. ಭಾಗ್ಯ ಅವನ್ನ ನೋಡಿ ಬರ್ತಾಳೆ. ಏನೇ ಮಾಡ್ತಿದ್ಯಾ ಇಲ್ಲಿಗೆ ಯಾಕೆ ಬರೋಕ್ಕೆ ಹೋದೆ ಅಂತಾನೆ ತಾಂಡವ್. ಯಾಕೆ ತಾಂಡವ್ ಅವರೇ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಿ, ನಾನು ನಿಮ್ಮ ಆಫೀಸಿಗೆ ಬಂದೆ ಅಂತಾಳೆ ಭಾಗ್ಯ. ಸಮಾಧಾನವಾಗಿ ಕೇಳ್ತೀರಿ ಭಾಗ್ಯಮ್ಮ, ಇಲ್ಲಿಗೆ ಯಾಕೆ ಬಂದೆ ಹೇಳಮ್ಮ ಅಂತಾಳೆ ಶ್ರೇಷ್ಠ. ನೀನು ಮತ್ತು ತಾಂಡವ್ ಅವ್ರು ಸೇರಿಕೊಂಡು ನನ್ನ ಸಂಸಾರಕ್ಕೆ ತುಂಬಾ ತೊಂದರೆ ಕೊಡಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ. ಬರೀ ನೀವುಗಳು ಸಾಲದು ಅಂತ ಕನಿಕನು ನಿಮ್ಗಳ ಜೊತೆ ಸೇರಿಸ್ಕೊಂಡಿದ್ದೀರಾ. ನಿಮ್ಗಳ ಕಷ್ಟ ನನ್ನ ಕೈನಲ್ಲಿ ನೋಡೋಕ್ಕಾಗ್ತಿಲ್ಲ ಅಂತಾಳೆ ಭಾಗ್ಯ. ಬಿಲ್ಡಪ್ ಸಾಕು ಕಣೆ, ಡೈರೆಕ್ಟಾಗಿ ವಿಷಯಕ್ಕೆ ಬಾ ಅಂತಾನೆ ತಾಂಡವ್. ಬಿಲ್ಡಪ್ ಬೇಕು ತಾಂಡವ್ ಅವರೇ, ವಿಷಯನ ಹಾಗೆ ಸಿಂಪಲಾಗಿ ಹೇಳಿಬಿಟ್ರೆ ಚೆನ್ನಾಗಿರಲ್ಲ ನೋಡಿ. ಸರಿ ಆಯಿತು, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಪಾಪ ನಿಮ್ಗಳ ಕಷ್ಟನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ಅದಕ್ಕೆ ನಿಮ್ಗಳ ಜೀವನನ ಸುಲಭ ಮಾಡಬೇಕು ಅಂತ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಭಾಗ್ಯ ಹೋಗುವಾಗ, ನಿರ್ಧಾರನ ಹೇಳ್ಬಿಟ್ಟು ಹೋಗಿ ಅಂತಾಳೆ ಶ್ರೇಷ್ಠ. ಅಯ್ಯೋ, ಎಲ್ಲ ಒಂದೇ ಸಲ ಹೇಳಿಬಿಟ್ರೆ ನನ್ನ ಕತೆಗೆ ಇಂಟ್ರೆಸ್ಟ್ ಬರಲ್ಲ ಶ್ರೇಷ್ಠ, ಎಲ್ಲನೂ ಇನ್ಸ್ಟಾಲ್ಮೆಂಟಲ್ಲಿ ಹೇಳಬೇಕು, ಆವಾಗಲೇ ಮಜಾ ಬರಲ್ಲ ಅಂತಾಳೆ ಭಾಗ್ಯ. ಆಗ ಶ್ರೇಷ್ಠ ಚಿಟಿಕೆ ಹೊಡೆದು, ಇರು ಬರೀ ನಿನ್ನ ಸ್ಟೋರಿನ ಹೇಳೋದ್ರೆ ಸಾಕಾ, ಸ್ವಲ್ಪ ನಮ್ಮ ಸ್ಟೋರಿನ ಕೇಳು. ಇಲ್ಲಿ ನೋಡು, ನಾನು ತಾಂಡವ್ ಇಬ್ಬರು ಸೇರಿಕೊಂಡು ಒಂದು ಸಖತ್ತಾಗಿರೋ ಅಪಾರ್ಟ್ಮೆಂಟ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಏನೇನು ಸ್ಪೆಷಾಲಿಟೀಸ್ ಇದೆ ಗೊತ್ತಾ ಇದರಲ್ಲಿ, ನೋಡು ಅಂತ ಫೋಟೋನ ಕೊಡ್ತಾಳೆ ಶ್ರೇಷ್ಠ. ಭಾಗ್ಯ ಅದನ್ನೆಲ್ಲ ನೋಡಿ ವಾಪಸ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಈಚೆ ಭಾಗ್ಯನ ಮನೇಲಿ ಎಲ್ಲರೂ ಹಾಲ್ನಲ್ಲಿ ಕೂತಿರ್ತಾರೆ. ಭಾಗ್ಯ ಅದೆಲ್ಲಿಗೂ ಬಂದು ಎಲ್ಲ ಹೇಳ್ತೀನಿ ಅಂದೆ, ಏನೂ ಹೇಳ್ತಾನೆ ಇಲ್ವಲ್ಲ, ಏನದು ಅಂತಾರೆ ಸುನಂದ. ನಾನು ಅದಕ್ಕೆ ಕಾಯ್ತಿದ್ದೀನಮ್ಮ, ಏನದು ಹೇಳು ಅಂತಾರೆ ಕುಸುಮ. ಅಕ್ಕ, ಏನು ಅಂತ ಹೇಳಬಾರ್ದಾ, ನಿನ್ನ ಮುಖ ನೋಡ್ತಿದ್ರೆ ಒಳ್ಳೆ ವಿಷಯ ಅನ್ನಿಸ್ತಿದೆ ಅಂತಾಳೆ ಪೂಜಾ. ಹೌದು ಪೂಜಾ, ನಿಜ, ತುಂಬಾ ಒಳ್ಳೆ ವಿಷಯ ಇದೆ. ಜೀವನದಲ್ಲಿ ಏರಿಳಿತ ಇರೋದು ಎಷ್ಟು ಮುಖ್ಯ ಅನ್ನೋದು ಈಗ ಗೊತ್ತಾಗ್ತಿದೆ. ಏರಿಳಿತ ಇಲ್ಲದೆ ಇದ್ದರೆ ಜೀವನದಲ್ಲಿ ಮಜಾನೇ ಬರಲ್ಲ ಅನಿಸ್ತಿದೆ ಅಂತಾಳೆ ಭಾಗ್ಯ. ಅದೇ ಅಲ್ವಾ ಮಗಳೇ ಜೀವನ ತಿರುಳು, ಏರಿಳಿತದಲ್ಲಿ ಮನುಷ್ಯ ಹೇಗಿರ್ತಾನೆ ಅನ್ನೋದೇ ಬಹಳ ಮುಖ್ಯ ಆಗೋದು ಅಂತಾರೆ ಧರ್ಮರಾಜ್. ಹೌದು ಮಾವ, ಜೀವನದಲ್ಲಿ ಸೋಲುಗಳನ್ನೇ ಕೊಂಡಾಗ ಆ ದೇವ್ರ ಹತ್ರ ಎಷ್ಟು ಸಲ ಕೇಳ್ಕೊಂಡಿದ್ದೀನಿ, ಯಾಕೆ ದೇವ್ರೆ ಮೇಲಿನ ಮೇಲೆ ಸೋಲುಗಳನ್ನೇ ಕೊಡ್ತಿದ್ಯಾ ಅಂತ. ಆದರೆ ಆ ಸೋಲುಗಳೇ ಇವತ್ತು ನನ್ನ ಗೆಲುವಿಗೆ ಕಾರಣ ಆಗ್ತಿದೆ ಅನ್ನೋದು ಈಗ ನನಗೆ ಅರ್ಥ ಆಗ್ತಿದೆ ಅಂತಾಳೆ ಭಾಗ್ಯ. ಅಮ್ಮ, ವಿಷಯ ಏನು ಅಂತ ಹೇಳ್ಬಾರ್ದಾ ಅಂತಾಳೆ ತನ್ವಿ. ಹೌದಮ್ಮ, ನೀನೇನೋ ಹೇಳ್ತೀಯ ಅಂತ ಆವಾಗಿಂದ ಇಲ್ಲಿ ಕೂರಿಸಿದ್ದಾರೆ, ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಇರಮ್ಮ, ಬೇಗ ಹೇಳು ಏನು ಅಂತಾನೆ ಗುಂಡಣ್ಣ. ಎಲ್ಲ ನಾಳೆ ಗೊತ್ತಾಗುತ್ತೆ. ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರಲ್ಲ, ಅದು ನನ್ನ ಜೀವನದಲ್ಲಿ ಆಗ್ತಿದೆ. ಎಲ್ಲರೂ ನನ್ನ ಮೇಲೆ ಕಲ್ಲುಗಳ ಎಸೆದ್ರು, ಆದರೆ ನಾನು ಅದನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಮೇಲೇರ್ತಾ ಬಂದೆ, ಸಾಗ್ತಾ ಇದ್ದೀನಿ ಮುಂದೆ. ಇದಕ್ಕೆ ನನಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತಾಳೆ ಭಾಗ್ಯ. ನಮ್ಮ ಪ್ರೋತ್ಸಾಹ ಯಾವಾಗಲೂ ಇರುತ್ತೆ ಮಗಳೇ ಅಂತಾರೆ ಧರ್ಮರಾಜ್. ಅದೇ ಧೈರ್ಯದ ಮೇಲೆ ಮುಂದೆ ಹೆಜ್ಜೆ ಇಡ್ತಿದ್ದೀನಿ ಮಾವ. ನನಗೆ ನಾಳೆ ನೀವೆಲ್ಲ ನನ್ನ ಜೊತೆ ಇರಬೇಕು. ಗುಂಡಣ್ಣ ಬಂಗಾರಿ, ನೀವು ಅಷ್ಟೇ, ಸ್ಕೂಲ್ ಮತ್ತು ಕಾಲೇಜಿಗೆ ರಜಾ ಹಾಕಿ ಆಯಿತಾ ಅಂತಾಳೆ ಭಾಗ್ಯ. ಖಂಡಿತ ರಜಾ ಹಾಕ್ತೀವಿ ಅಂತಾನೆ ಗುಂಡಣ್ಣ. ಬಟ್ ಅಕ್ಕ, ನನಗೆ ರಜಾ ತಗೊಳ್ಳೋದು ಕಷ್ಟ ಕಣೆ, ನಮ್ಮ ಬಾಸ್ ತುಂಬ ಕಿರಿಕಿರಿ ಮಾಡ್ತಾರೆ. ಅದು ಅಲ್ಲದೆ ಹೊಸದಾಗಿ ಜಾಯ್ನ್ ಆಗಿದ್ದೀನಲ್ವಾ, ರಜಾ ಕೊಡೋದು ಡೌಟು ಅಂತಾಳೆ ಪೂಜಾ. ಸರಿ ಪೂಜಾ, ಈಗ ತಾನೇ ಕೆಲಸಕ್ಕೆ ಸೇರಿದ್ಯಾ, ಕೆಲಸದ ವಿಷಯದಲ್ಲಿ ರಾಜಿ ಮಾಡ್ಕೊಳ್ಳೋದು ಬೇಡ ಅಂತಾಳೆ ಭಾಗ್ಯ. ಸರಿ ಅಕ್ಕ, ನನ್ನ ಕಡೆಯಿಂದ ನಿನಗೆ ಆಲ್ ದಿ ಬೆಸ್ಟ್ ಅಂತಾಳೆ ಪೂಜಾ.
ನಾಳೆ ನಮ್ಮ ಇಡೀ ಸೂರ್ಯವಂಶ ಮನೆತನಕ್ಕೆ ತುಂಬಾ ದೊಡ್ಡ ದಿನ ಅಂತಾಳೆ ಭಾಗ್ಯ. ಈಚೆ ತಾಂಡವ್ ಶ್ರೇಷ್ಠ ಕಾರಲ್ಲಿ ಕೂತ್ಕೊಂಡು ಜ್ಯೂಸ್ ಕುಡಿತಿರ್ತಾರೆ. ಆ ಎಮ್ಮೆ ನಮ್ಮ ಆಫೀಸಿಗೆ ಯಾಕೆ ಬಂದಿದ್ಲು, ಅದರಲ್ಲೂ ಆ HR ಹತ್ರ ಮಾತಾಡುವಂಥದ್ದು ಏನು ಕೆಲಸ, ಅದೇನು ಮಾಡೋಕೆ ಹೊರಟಿದ್ದಾಳೋ ಏನೋ ಶ್ರೇಷ್ಠ. ನಾನು ಹೇಳಿದ ಕೆಲಸ ಮಾಡಿದ್ಯಾ, HR ಹತ್ರ ಕೇಳಿದ್ಯಾ ಅಂತಾನೆ ತಾಂಡವ್. ಕೇಳಿದೆ ಕಣೋ, ಅವನೇನೋ ಟಾಪ್ ಸೀಕ್ರೆಟ್ ಅನ್ನೋ ಥರ ಆಡ್ತಾನೆ ಅಂತಾಳೆ ಶ್ರೇಷ್ಠ. ಇಲ್ಲ ಶ್ರೇಷ್ಠ, ಹೇಗಾದರೂ ಮಾಡಿ ತಿಳ್ಕೊಳ್ಳೇಬೇಕು, ಏನು ಮಾಡೋಕ್ಕೆ ಹೊರಟಿದ್ದಾಳೆ ಅಂತ ನನಗೆ ಗೊತ್ತಾಗಲೇಬೇಕು. ಇದೊಂದೇ ಪ್ರಶ್ನೆ ನಾನು ಸಂಜೆಯಿಂದ ಕಾಡ್ತಿದೆ ಅಂತಾನೆ ತಾಂಡವ್. ಬೆಳಿಗ್ಗೆ ಶ್ರೇಷ್ಠ ತಾಂಡವ್ ಆಫೀಸಿಗೆ ಬರ್ತಾರೆ. ಬಾಸ್ ಬಂದಿದ್ದಾರಲ್ಲ ಅಂತಾನೆ ತಾಂಡವ್. ಹೌದು ತಾಂಡವ್, ಫಾರಿನ್ಗೆ ಕಾನ್ಫರೆನ್ಸ್ಗೆ ಅಂತ ಹೋಗಿದ್ರಲ್ವಾ ಅಂತಾಳೆ ಶ್ರೇಷ್ಠ. ಮೊನ್ನೆ ತಾನೇ ಮೇಲ್ ಮಾಡಿದರು, ಐ ವಿಲ್ ಕಮ್ಮಿಂಗ್ ನೆಕ್ಸ್ಟ್ ವೀಕ್ ಅಂತ. ಇವಾಗ ನೋಡಿದರೆ ಬಂದೇ ಬಿಟ್ಟಿದ್ದಾರೆ. ಏನಕ್ಕೆ ಬಂದಿರ್ಬೋದು ಅಂತಾನೆ ತಾಂಡವ್. ಗಣೇಶ್ ಬಾಸ್ ಜೊತೆ ಮೇಡಮ್ ಬಂದಿದ್ದಾರಲ್ಲ ಅಂತ ಕೇಳ್ತಾನೆ. ಗೊತ್ತಿಲ್ಲ ಸರ್, ಇಂಪಾರ್ಟೆಂಟ್ ಕೆಲಸ ಅಂತೆ ಇರುತ್ತೆ, ಬಂದಿದ್ದಾರೆ ಅಂತ ಗಣೇಶ್ ಹೋಗ್ತಾನೆ. ಇಂಪಾರ್ಟೆಂಟ್ ಕೆಲಸನಾ ಅಂತ ಇಬ್ಬರು ಬಾಸ್ ಹತ್ರ ಬಂದು ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಮೇಡಮ್. ಸರ್ ನೀವು ನೆಕ್ಸ್ಟ್ ವೀಕ್ ಬರ್ತೀನಿ ಅಂದಿದ್ರಲ್ಲ ಅಂತಾನೆ ತಾಂಡವ್. ಹೌದು, ಏನೋ ಕೆಲಸ ಇತ್ತು, ಬರಬೇಕಾಗಿ ಬಂತು, ಅದಕ್ಕೆ ಬಂದ್ವಿ ಅಂತಾರೆ ಬಾಸು. ಇವ್ರ ಹತ್ರ ಏನ್ರಿ ಮಾತು, ಬನ್ನಿ ಹೋಗೋಣ ಅಂತ ಬಾಸ್ ಹೇಳ್ತಿರ್ತಾರೆ. ತಾಂಡವ್ ಆಮೇಲೆ ನಿನ್ನ ಹತ್ರ ಮಾತಾಡೋದಿದೆ ಅಂತ ಬಾಸ್ ಹೋಗ್ತಾರೆ. ಈಚೆ ಶ್ರೇಷ್ಠ, ಹೌದಾ, ನಾನು ಏನೋ ವಿಷಯ ಅಂದ್ಕೊಂಡಿದ್ದೆ ಪ್ರಣವ್, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್ ಅಂತಾಳೆ. ನಂತರ ತಾಂಡವ್ ಹತ್ರ ಬಂದು, ಬಿಡು ತಾಂಡವ್, ಅವ್ರ ಬಗ್ಗೆ ಯಾಕಷ್ಟು ಟೆನ್ಷನ್ ಮಾಡ್ಕೋತೀಯ ಅಂತಾಳೆ. ಇಲ್ಲ ಶ್ರೇಷ್ಠ, ನೀನೇ ನೋಡಿದೆ ತಾನೆ, ಸರ್ ಹತ್ರ ಮಾತಾಡ್ಸೋಕೆ ಹೋದರೆ ಸರಿಯಾಗಿ ಮಾತಾಡಿಲ್ಲ, ಮುಖ ಸಿಂಡರ್ಸ್ಕೊಂಡು ಹೋದರು. ಅವ್ರು ಹಾಗೆ ಆಡಿದರು, ಅವ್ರ ವೈಫು ಹಾಗೆ ಆಡಿದರು, ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಸಮಥಿಂಗ್ ಈಸ್ ರಾಂಗ್ ಶ್ರೇಷ್ಠ. ಸರ್ ವೈಫ್ ಅಂತೂ ಇವನ ಜೊತೆ ಏನು ಮಾತು ಅಂದ್ರಲ್ಲ ಅಂತಾನೆ ತಾಂಡವ್. ಅಯ್ಯೋ ಇಷ್ಟೇನಾ ಅಂತಾಳೆ ಶ್ರೇಷ್ಠ. ಏನು ಇಷ್ಟೇನೆ ಶ್ರೇಷ್ಠ, ಕಾನ್ಫರೆನ್ಸ್ ಯಾಕೆ ಬಿಟ್ಟು ಬಂದ್ರಿ ಅಂದರೆ ಇಂಪಾರ್ಟೆಂಟ್ ಕೆಲಸ ಅಂದಿದ್ದಾರೆ, ಸರಿಯಾಗಿ ಮಾತಾಡ್ಸೋನೂ ಇಲ್ಲ, ಏನು ಕರ್ಮ ಅಂತಲೂ ಗೊತ್ತಾಗ್ತಿಲ್ಲ ಅಂತಾನೆ ತಾಂಡವ್. ಅಂಥ ತಲೆ ಹೋಗೋ ಡೆವಲಪ್ಮೆಂಟ್ ಏನಿಲ್ಲ ಕಣೋ, ಪ್ರಣವ್ ಹತ್ರ ಕೇಳಿದೆ, ಅದೇನೋ ಕ್ಯಾಂಟೀನ್ ಓಪನ್ ಅಂತ, ಅದಕ್ಕೆ ಸರ್ ಬಂದಿದ್ದಾರೆ ಅಂತಾಳೆ ಶ್ರೇಷ್ಠ. ವಾಟ್, ಕ್ಯಾಂಟೀನ್ ಓಪನಿಂಗಾ ಅವರ ಅಂತ, ಬಿಸ್ನೆಸ್ ಕಾನ್ಫರೆನ್ಸ್ ಬಿಟ್ಟು ಬಂದಿದ್ದಾರಾ, ಯಾವಾಗ ನೋಡಿದ್ರು ಕೆಲಸ ಅಂತಿರ್ತಾರೆ ಅಂತಾನೆ ತಾಂಡವ್. ಕ್ಯಾಂಟೀನ್ ಓಪನ್ ಮಾಡೋಕ್ಕೆ ಬರ್ತಾ ಇದ್ದಾರಲ್ಲ ಅವರು ಸರ್ಗೆ ತುಂಬ ಬೇಕಾದವರಂತೆ ಅಂತಾಳೆ ಶ್ರೇಷ್ಠ. ಯಾರದು ಅಂತಾನೆ ತಾಂಡವ್. ಈಚೆ ಬಾಸ್ ಮತ್ತು ಅವರು ವೈಫ್ ಮತ್ತು ಆಫೀಸ್ ಸ್ಟಾಫ್ ಎಲ್ಲ ಅಲ್ಲಿರ್ತಾರೆ. ತಾಂಡವ್ ಶ್ರೇಷ್ಠನು ಅಲ್ಲಿಗೆ ಬರ್ತಾರೆ. ಶ್ರೇಷ್ಠ, ಏನಿದು ಇಷ್ಟೊಂದು ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಯಾರೋ VIP ಬರ್ತಾರೆ ಅಂತಲೇ ಅರ್ಥ. ಏಯ್ ತನ್ಮಯ್, ನೀನು ನಮ್ಮ ಆಫೀಸ್ ಹತ್ರ ಏನು ಮಾಡ್ತಿದ್ಯಾ ಅಂತಾನೆ ತಾಂಡವ್. ಅಪ್ಪ ಮಗನೇ, ಅವನು ಒಬ್ಬನೇ ಅಲ್ಲ, ನಾವೆಲ್ಲ ಇದ್ದೀವಿ, ಸ್ವಲ್ಪ ನೋಡಿಲಿ ಅಂತಾಳೆ ಸುಂದ್ರಿ. ಮನೆಯವರನ್ನೆಲ್ಲ ನೋಡಿ, ನೀವು ಇಲ್ಲೇನು ಮಾಡ್ತಿದ್ದೀರಾ ಅಂತಾನೆ ತಾಂಡವ್. ಆಗ ಒಬ್ಬರು ಬಂದು, ಸರ್ ಕ್ಯಾಂಟೀನ್ ಓನರ್ ಬಂದಾಗ ಹೇಳಿ ಅಂದಿದ್ದೀರಾ, ಬಂದಿದ್ದಾರೆ ಅಂತಾನೆ. ಹೌದಾ, ಎಲ್ಲಿದ್ದಾರೆ ಅಂತಾರೆ ಬಾಸ್. ಇಲ್ಲಿದ್ದಾರೆ ಭಾಗ್ಯ ಮೇಡಮ್ ಅಂತಾನೆ. ಆಗ ಭಾಗ್ಯ ಬರ್ತಾಳೆ. ತಾಂಡವ್ ಶಾಕ್ನಿಂದ ಭಾಗ್ಯನ ನೋಡ್ತಾಳೆ. ಭಾಗ್ಯ, ಏನು ಇಲ್ಲೇ ನಿಂತ್ಕೊಂಡ್ಬಿಟ್ಟೆ, ಬಾ ಅಂತಾರೆ ಬಾಸ್ ಹೆಂಡತಿ. ಭಾಗ್ಯ ಬರ್ತಾಳೆ. ಮನೆಯವರೆಲ್ಲರೂ ಖುಷಿಯಿಂದ ನಗ್ತಾರೆ. ಮೇಡಮ್ ಹೇಗಿದ್ದೀರಾ ಅಂತಾಳೆ ಬಾಸ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀ ಹೇಗಿದ್ದೀರಾ ಅಂತಾರೆ ಬಾಸ್ ಹೆಂಡತಿ. ಚೆನ್ನಾಗಿದ್ದೀನಿ ಮೇಡಮ್ ಅಂತಾಳೆ ಭಾಗ್ಯ. ಅಂತೂ ಇಂತೂ ಕೊನೆಗೂ ಒಪ್ಕೊಂಡ್ಬಿಟ್ರಲ್ಲ ಅಂತಾರೆ ಬಾಸ್. ಹಾಗೆಲ್ಲ ಹೇಳಿ ಮುಜುಗರ ಮಾಡಬೇಡಿ ಸರ್ ಅಂತಾಳೆ ಭಾಗ್ಯ. ಅದೆಲ್ಲ ಆಮೇಲೆ ಮಾತಾಡೋಣ, ಈಗ ಬೇಗ ಬಾ, ಟೇಪ್ ಕಟ್ ಮಾಡು ಅಂತಾರೆ ಮೇಡಮ್. ಬೇಡ ಮೇಡಮ್, ನೀವುಗಳು ನನಗೆ ಅವಕಾಶ ಕೊಟ್ಟಿರೋದಲ್ವಾ, ನೀವಿಬ್ಬರೇ ಮಾಡಿ ಪ್ಲೀಸ್ ಅಂತಾಳೆ ಭಾಗ್ಯ. ಭಾಗ್ಯ, 3 ಜನ ಸೇರಿ ಕಟ್ ಮಾಡೋಣ ಬಾ ಅಂತಾರೆ ಬಾಸ್. ಅತ್ತೆ ಬನ್ನಿ ಅಂತ ಭಾಗ್ಯ ಸನ್ನೆ ಮಾಡ್ತಾಳೆ. ಆದರೆ ಬೇಡ ಅಂತಾರೆ ಕುಸುಮ. ನಂತರ 3 ಜನ ಟೇಪ್ನ ಕಟ್ ಮಾಡ್ತಾರೆ. ಎಲ್ಲರೂ ಕ್ಲ್ಯಾಪ್ಸ್ ಮಾಡ್ತಾರೆ. ತಾಂಡವ್ ಭಾಗ್ಯ ಶಾಕ್ನಿಂದ ನೋಡ್ತಿರ್ತಾರೆ. ಕೈತುತ್ತು ಕ್ಯಾಂಟೀನ್ ಹೆಸರನ್ನು ಶೋ ಮಾಡ್ತಾರೆ. ಮೇಡಮ್, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಭಾಗ್ಯ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಮ್ಮೆಲ್ರಿಗೂ ಸಿಕ್ಕಾಪಟ್ಟೆ ಸಂತೋಷವಾಗಿರೋ ದಿನ. ಫ್ರಮ್ ಟುಡೇ ಆನ್ವರ್ಡ್ಸ್ ಅವರ್ ಕ್ಯಾಂಟೀನ್ ಈಸ್ ಕಂಪ್ಲೀಟ್ಲಿ ಟೇಕನ್ ಕೇರ್ ಬೈ ಭಾಗ್ಯ ಆ್ಯಂಡ್ ಟೀಮ್ ಅಂತಾರೆ ಬಾಸ್. ಎಲ್ಲರೂ ಕ್ಲ್ಯಾಪ್ಸ್ ಮಾಡ್ತಾರೆ. ಭಾಗ್ಯ ಅವ್ರ ಕೈ ರುಚಿ ಅಂದರೆ ಅಂತಿಂಥದ್ದಲ್ಲ, ತುಂಬ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ಅವ್ರ ಕುಕ್ಕಿಂಗ್ ನಾನು ದೊಡ್ಡ ಫ್ಯಾನ್. ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು. ನಮ್ಮ ಆಫೀಸ್ ಕ್ಯಾಂಟೀನ್ ಚೆನ್ನಾಗಿಲ್ಲ, ಫುಡ್ ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಬರ್ತಾನೆ ಇತ್ತು. ಆದರೆ ಇನ್ನು ಮುಂದೆ ಆ ಸಮಸ್ಯೆ ಇಲ್ಲ, ಯಾಕೆಂದರೆ ಭಾಗ್ಯ ಈಸ್ ಜೀನಿಯಸ್. ಇವತ್ತಿಂದ ನಮ್ಮ ಕ್ಯಾಂಟೀನ್ ಊಟ ತುಂಬ ಚೆನ್ನಾಗಿರುತ್ತೆ, ಐ ವಿಲ್ ಗ್ಯಾರಂಟಿ ಯು ಅಂತಾರೆ ಬಾಸ್. ಹೌದು ಸರ್, ನಾನು ಸ್ವಲ್ಪ ದಿನ ಇವ್ರ ಹತ್ರನೇ ಫುಡ್ ತೊಗೋತಿದ್ದೆ, ತುಂಬ ಚೆನ್ನಾಗಿತ್ತು, ಪಕ್ಕಾ ಮನೆ ಊಟ. ನಾವು ಮಾತ್ರ ಅಲ್ಲ, ತಾಂಡವ್ ಸರ್ ಕೂಡ ಒಪ್ಕೋತಿದ್ರು, ಅವರಿಗೆ ಇಷ್ಟ ಆಗಿ ಎಕ್ಸ್ಟ್ರಾ ಎಲ್ಲ ತರಿಸ್ಕೊಂಡು ತಿಂದರು ಸರ್ ಅಂತಾನೆ ಗೌರವ್. ಸೂಪರ್ ಗೌರವ್, ಈ ವಿಷಯ ನಮಗೆ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಭಾಗ್ಯ ಅಂತಾರೆ ಬಾಸ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಮೇಡಮ್ ಅಂತಾಳೆ ಭಾಗ್ಯ. ಬಾಸ್ ಹೆಂಡತಿ ಭಾಗ್ಯ ಇವತ್ತಿನಿಂದ ಈ ಜವಾಬ್ದಾರಿ ತಗೊಂಡಿರೋದು ಅವಳಿಗೆ ಎಷ್ಟು ಖುಷಿಯಾಗಿದೆಯೋ ನನಗೂ ಕೂಡ ಅಷ್ಟೇ ಖುಷಿಯಾಗ್ತಿದೆ. 1-2 ಬಾರಿ ಭಾಗ್ಯನ ಕೈ ರುಚಿ ತಿಂದಿದ್ದೀನಿ ನಾನು. ಎಷ್ಟು ಫ್ಯಾಂಟಾಸ್ಟಿಕ್ ಆಗಿತ್ತು ಅಂತ ಹೇಳೋದಕ್ಕಾಗೋದಿಲ್ಲ. ಅವಳ ಅಡಿಗೆ ಎಷ್ಟು ಚಂದನೋ ಅವಳ ಮನಸ್ಸು ಅಷ್ಟೇ ಪರಿಶುದ್ಧ ಅಂತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ.
ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.